ಸಾನುರಾಗದಲಿಂದ ಜ್ಞಾನ ಭಕುತಿ ಇತ್ತು, ಶ್ರೀನಿವಾಸನ ಪಾದ ಕಾಣಿಸುವರು ಬಿಡದೆ. ಪ್ರಾಣೇಶ ದಾಸಾರ್ಯರ ಭಜಿಪರಿಗೆ ಏನೇನು ಭಯವಿಲ್ಲವೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣನಾಥ ಪದದ್ವಂದ್ವ ಪಂಕಜಾಸಕ್ತಮಾನಸಂ ಶಮಾದಿಗುಣಸಂಯುಕ್ತಂ ಶ್ರೀ ಪ್ರಾಣೇಶ ಗುರುಂ ಭಜೆ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ದಾಸ ಸಾಹಿತ್ಯದ ಅನೇಕ ಸಾಧಕರ ಚಿಂತನ ಮಾಲಿಕೆಯಲ್ಲಿ ನಾನಾ ವಿಧರಾದ ಅಪರೋಕ್ಷ ಜ್ಞಾನಿಗಳ ಮಹಿಮೆಗಳನ್ನು ನಾವು ನೋಡ್ತಾ ಬರ್ತಿದ್ವಿ, ಅನುಸಂಧಾನ ಮಾಡ್ತಾ ಇದ್ವಿ. ಆ ಪಂಕ್ತಿಯಲ್ಲಿ ಸೇರತಕ್ಕಂತಹ ಮತ್ತೊಂದು ಅನರ್ಘ್ಯವಾದ ರತ್ನ ಅಂತಂದರೆ ಅದು ಲಿಂಗಸೂರಿನ ಶ್ರೀ ಪ್ರಾಣೇಶದಾಸವರಿಯರು. ಹರಿಕಥಾಮೃತ ಸಾರದ ಕರ್ತೃಗಳಾದ ಜಗನ್ನಾಥದಾಸರಾಯರ ಪ್ರಸಿದ್ಧಿ ಹೇಗಿದೆಯಲ್ಲ, ಅಂಥ ಜಗನ್ನಾಥದಾಸರಾಯರ ಅಪೂರ್ವವಾದ ಕೃತಿ ರಚನೆಗೆ ದೊಡ್ಡ ಮಟ್ಟದ ಸೇವೆಯನ್ನು ಸಲ್ಲಿಸಿದ ಮಹಾನುಭಾವರು ಶ್ರೀ ಪ್ರಾಣೇಶದಾಸವರಿಯರು. ಜಗನ್ನಾಥದಾಸರು ಹೇಳ್ತಾ ಇದ್ರಂತೆ, ನನ್ನದು ದೇಹ ಅನ್ನೋದು ಒಂದು ರಥ ಇದ್ದಾಗೆ. ಉಪನಿಷತ್ತಲ್ಲೆಲ್ಲ ಬಂದ ಹಾಗೆ ಶರೀರಂ ರಥಮೇವತು ಅಂತ ಕಠೋಪನಿಷತ್ತಲ್ಲಿ ಬರುತ್ತೆ. ಹಾಗೆ ಈ ಸಾಧನ ಶರೀರ ಅನ್ನೋದೊಂದು ದೇಹ ಇದ್ದ ಹಾಗೆ ಅಂತಂದರೆ, ಈ ದೇಹಕ್ಕೆ ಎರಡು ಚಕ್ರಗಳಿದ್ದಾವಪ್ಪ. ಒಂದು ಚಕ್ರ ಲಿಂಗಸುಗೂರಿನ ಶ್ರೀ ಪ್ರಾಣೇಶದಾಸರು, ಇನ್ನೊಂದು ಕರ್ಜಿಗೆಯ ಶ್ರೀ ಶ್ರೀಧ ವಿಠ್ಠಲದಾಸರು ಅಂತ ಜಗನ್ನಾಥದಾಸರು ಅವರ ಶಿಷ್ಯರಿಗೆಲ್ಲ ಹೇಳ್ತಿದ್ರಂತೆ. ಹೀಗೆ ಗುರುಗಳ ಕೈಯಲ್ಲೇ ಭಲೇ ಅನ್ನಿಸಿಕೊಂಡ ಶಿಷ್ಯ ಶ್ರೇಷ್ಠರು ನಮ್ಮ ಶ್ರೀ ಪ್ರಾಣೇಶದಾಸವರಿಯರು. ಈ ಮಹನೀಯರ ಕುರಿತಾದ ಒಂದಿಷ್ಟು ಚಿಂತನೆಗಳನ್ನು ನೋಡೋಣ ಇವತ್ತು. ಇವರ ಮೂಲ ಸ್ಥಳ ಯಾವುದು ಅಂತಂದರೆ ನಮ್ಮ ರಾಯಚೂರು ಜಿಲ್ಲೆಗೆ ಸೇರಿದ ಲಿಂಗಸುಗೂರು ತಾಲೂಕು. ಪರಮ ಪವಿತ್ರವಾದ ಕ್ಷೇತ್ರ. ರಾಯಚೂರಿಗೆ ಸೇರಿದ ಯಾವುದೇ ಭಾಗ ಆಗಲಿ, ಅದು ದೇವದುರ್ಗ ತಾಲೂಕು ಅಂತಂದರೆ ಗೋಪಾಲದಾಸರು ಅವತಾರ ಮಾಡಿದ ಭಾಗ, ಹಾಗೆ ಮಾನ್ವಿ ತಾಲೂಕು ಅಂದರೆ ವಿಜಯರಾಯರು ಜಗನ್ನಾಥದಾಸರು ಅವತಾರ ಮಾಡಿದ್ದು, ಹಾಗೆ ಲಿಂಗಸುಗೂರು ಲಿಂಗಸಾಗರ ಅಂತ ಪ್ರಾಚೀನ ನಾಮ ಅದರದ್ದು. ಆ ಪಟ್ಟಣವನ್ನು ತಗೊಂಡ್ರೆ ಅಲ್ಲಿ ವರದೇಂದ್ರರಾಯರಂಥ ಮಹಾನುಭಾವರು ನಡೆದಾಡಿ ಹೋದ ಜಾಗ. ಪ್ರಾಣೇಶದಾಸರಂಥ ಸಾಧನಾ ಜೀವಿಗಳು ಬದುಕಿ ಬಾಳಿದ ಅಪೂರ್ವ ಪುಣ್ಯಕ್ಷೇತ್ರ ಲಿಂಗಸುಗೂರು ಕ್ಷೇತ್ರ. ಈ ಸ್ಥಳದಲ್ಲಿ ಬಹಳ ಹಿಂದೆ ಕಾಶ್ಯಪ ಗೋತ್ರದಲ್ಲಿ ಬಂದ ಶ್ರೀಪತಿ ಅಯ್ಯನವರು ಅಂತ ಮಹಾಭಗವದ್ಭಕ್ತರು. ಇವರದ್ದೇ ವಂಶದಲ್ಲಿ ತಿರುಕಪ್ಪನವರು ಅಂತ ಬರ್ತಾರೆ. ಈ ತಿರುಕಪ್ಪನವರು ಶಾನುಭೋಗ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಆ ಕಾಲಕ್ಕೆ ಒಂದಿಷ್ಟು ಲೆಕ್ಕಪತ್ರಗಳನ್ನು ಮಾಡೋದು, ಆ ಥರದ ಒಂದು ಆವಾಗಿನ ನಿಜಾಮ ಸರ್ಕಾರದ ಒಂದು ಉದ್ಯೋಗದಲ್ಲಿರ್ತಾರೆ. ಮಹಾ ಭಗವದ್ಭಕ್ತರು. ಅಂದರೆ ಎಂಥದ್ದೇ ಲೌಕಿಕ ಕಾರ್ಯ ಇದ್ದರೂ ಕೂಡ ತಮ್ಮ ದೈನಂದಿನ ಕರ್ಮಾಚರಣೆಯನ್ನು ಬಿಟ್ಟವರಲ್ಲ. ದೊಡ್ಡ ಉದ್ಯೋಗದಲ್ಲಿದ್ದೀವಿ, ಇದೆಲ್ಲ ಯಾಕೆ ಮಾಡಬೇಕು, ಆ ಥರದ ಯಾವ ಕಾರ್ಯವೂ ಅವರಲ್ಲಿರೋದಿಲ್ಲ, ಮನೋಭಾವವೂ ಇರೋದಿಲ್ಲ. ಅಂಥ ಮಹಾನುಭಾವರಿಗೆ ಮಕ್ಕಳಾಗಿ ಅವತಾರ ಮಾಡ್ತಾರೆ ಪ್ರಾಣೇಶದಾಸರು. ಒಟ್ಟು ತಿರುಕಪ್ಪನವರಿಗೆ 3 ಜನ ಮಕ್ಕಳು. ಒಬ್ಬರು ರಾಘವೇಂದ್ರ ರಾಯರು, ಯೋಗೀಂದ್ರ ರಾಯರು, ಆಮೇಲೆ ಸುಬ್ರಹ್ಮಣ್ಯ ರಾಯರು ಅಂತ. ನಮ್ಮ ಕಡೆ ಕರೆಯೋದು ರಾಘಪ್ಪ, ಯೋಗಪ್ಪ, ಸುಬ್ಬಪ್ಪ, ಅಥವಾ ರಾಘಣ್ಣ, ಯೋಗಣ್ಣ, ಸುಬ್ಬಣ್ಣ ಅಂತ ಉತ್ತರ ಕರ್ನಾಟಕದ ಕಡೆ ಕರೆಯುವ ಶೈಲಿ ಇದು. ಅದರಲ್ಲಿ 2ನೇ ಮಗು ಹುಟ್ಟತ್ತೆ. ಹುಟ್ಟಿಯಾದ ಮೇಲೆ ಆ ಮಗುವಿಗೆ ಯೋಗೀಂದ್ರ ರಾಯ ಅಂತ ಹೆಸರಿಡ್ತಾರೆ. ಯೋಗೀಂದ್ರಪ್ಪನವರು ಅಂತ ಕರಿತಿರ್ತಾರೆ. ಕೂಸಾಗಿದ್ದಾಗ ಮೈಯೆಲ್ಲ ಬೆಳ್ಳಗಿರತ್ತಂತ ಆ ಮಗುವಿಗೆ. ಏನು ಮಾಡಬೇಕು? ಆವಾಗ ತಂದೆ ತಾಯಿಗಳು ಏನೂ ತೋಚೋದಿಲ್ಲ. ಎಂಥ ಔಷಧೋಪಚಾರ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಇದೆಲ್ಲದಕ್ಕಿಂತ ಮೂಲವಾಗಿ ಮಂತ್ರಾಲಯ ಪ್ರಭುಗಳ ಹತ್ರ ಹೋದರೆ ಈ ಮೈಯೆಲ್ಲ ಬೆಳ್ಳಗಾಗಿರೋದು ಹೊರಟು ಹೋಗುತ್ತೆ ಅಂತ. ಅದು ವಸ್ತುತಃ ಒಳ್ಳೆ ತೇಜಸ್ಸು ಆ ಮಗುವಿನ ದೇಹದಲ್ಲಿ. ಆ ಕಾಂತಿಯೇ ಹಂಗಿತ್ತಂತೆ, ಶುಭ್ರವಾದ ಕಾಂತಿ, ಆ ವರ್ಣ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದಾರೆ, ರಾಯ ಸೇವೆ ಮಾಡಿದರಂತೆ. 1 ಮಂಡಲಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಮಾಡಿ ಆದಮೇಲೆ ಆ 48 ದಿನಗಳ ಕಾಲದವರೆಗೂ ಕೂಡ ನಿಧಾನವಾಗಿ ಆ ದೇಹದಲ್ಲಿದ್ದ ಆ ಶುಭ್ರವಾದ ಶ್ವೇತವರ್ಣ ಕಮ್ಮಿ ಆಗ್ತಾ ಬಂತಂತ ಆ ಕಾಂತಿ. ಆದರೆ ಕಾಲಿನಲ್ಲಿ ಅಂಗಾಲಲ್ಲಿ ಮಾತ್ರ ಒಂಚೂರು ಭಾಗ ಉಳಿತಂತೆ. ಮತ್ತೆ ಇನ್ನೂ ಕಠಿಣವಾಗಿ ತಂದೆ ತಾಯಿಗಳು ರಾಯರ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ರಾಯರು ಹೇಳಿದ್ರಂತೆ, ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ, ಇದು ಇವಾಗಿಂದಲ್ಲ, ಜನ್ಮ ಜನ್ಮಾಂತರದಿಂದ ಬಂದ
ಆ ಕಾಂತಿ ಅದು. ನೀವು ಈ ಜನ್ಮದಲ್ಲಿ ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಸೇವೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಅದು ಯಾವುದೇ ವಿಧವಾದ ಅನಾರೋಗ್ಯದ ಸೂಚನೆ ಅಲ್ಲ, ಅದು ಆ ದೇಹ ಇರತಕ್ಕಂಥದ್ದೇ ಹಾಗೆ ಅಂತ ಹೇಳಿದ್ರಂತೆ. ಆವಾಗ ರಾಯರ ಸೂಚನೆ ಆಯಿತು ಅಂತ ಆ ಮಗುವನ್ನು ಕರ್ಕೊಂಡು ಬರ್ತಾರೆ. ಅದಾದಮೇಲೆ ಆ ಯೋಗೀಂದ್ರ ರಾಯರು ದೊಡ್ಡವರಾದ ಮೇಲೆ ಸೇವೆ ಮಾಡಲಿಕ್ಕೆ ಅಂತ ಜಗನ್ನಾಥದಾಸರ ಹತ್ರ ಹೋಗ್ತಾರೆ. ಜಗನ್ನಾಥದಾಸರ ಮೊಟ್ಟ ಮೊದಲ ಪ್ರೀತಿಯ ಶಿಷ್ಯರು ನಮ್ಮ ಲಿಂಗಸುಗೂರಿನ ಶ್ರೀ ಪ್ರಾಣೇಶದಾಸವರ್ಯರು. ಅವರ ಸೇವೆಗೆ ಮೆಚ್ಚಿ ಅವರಿಗೆ ದಾಸರಾಯರ ಅನುಗ್ರಹ ಮಾಡ್ತಾರೆ. ಅದನ್ನು ಪ್ರಾಣೇಶದಾಸರ ಮೇಲೆ ಮಾಡಿದ ಸ್ತೋತ್ರದಲ್ಲಿ ವೆಂಕಟವಿಠಲದಾಸರು ಹೇಳ್ತಾರೆ. ಸಾನುರಾಗದಲಿಂದ ಜ್ಞಾನ ಭಕುತಿ ಇತ್ತು, ಶ್ರೀನಿವಾಸನ ಪಾದ ಕಾಣಿಸುವರು ಬಿಡದೆ, ಪ್ರಾಣೇಶ ದಾಸಾರ್ಯರ ಭಜಿಪರಿಗೆ ಏನೇನು ಭಯವಿಲ್ಲವೋ. ದಾಸರೋಳಗ್ರೇಸರ ಜಗನ್ನಾಥ ದಾಸಾಖ್ಯ ಗುರುವರರ, ಏಸೆ ಸುಕಾಲ ಸುಸೇವಿಸುತ್ತವರಲ್ಲಿದ್ದು ಲೇಸಾಗಿ ಮುದ್ರೆ ಪ್ರಾಣೇಶ ವಿಠಲನೆಂದು ತೋಷದಿಂದಲಿ ಕೊಂಡು ಶ್ರೀ ಜಗದೀಶ ಗುಣಗಳ ಕವನ ರೂಪದಿ ದೇಶ ದೇಶದಿ ಮೆರೆಸಿ ಭಕುತಿಯ ಸುಸುತಿಪ್ಪರು ಭಕುತ ಜನರಿಗೆ, ಪ್ರಾಣೇಶ ದಾಸಾರ್ಯರ ಭಜಿಪರಿಗೆ ಏನೇನು ಭಯವಿಲ್ಲವೋ. ಜಗನ್ನಾಥದಾಸರಾಯರ ಸೇವೆಯನ್ನು ಮಾಡಿ ಗುರುವರರ ಏಸೇಸು ಕಾಲ ಸುಸೇವಿಸುತ್ತ ಗುರುಗಳ ಸೇವೆಯನ್ನು ಮಾಡಿ ಅವರಿಗೆ ನೆರಳಿನಂಗೆ ಇರ್ತಾ ಇದ್ರಂತೆ. ಜಗನ್ನಾಥದಾಸರಿಗೆ ಏನು ಬೇಕು ಅನ್ನೋದು ಈ ಯೋಗೀಂದ್ರರಾಯರಿಗೆ ಗೊತ್ತಾಗ್ತಾ ಇತ್ತಂತೆ. ಹಾಗೆ ನೆರಳಿನಂತೆ ಗುರುಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಂಡು ಶ್ರೀ ಪ್ರಾಣೇಶ ವಿಠಲ ಅಂತ ಅಂಕಿತವನ್ನು ಪಡಿತಾರೆ. ಹೀಗೆ ಅಂಕಿತವನ್ನು ಪಡ್ಕೊಂಡು ಗುರುಗಳ ಆಜ್ಞೆಯಿಂದ ಅವರ ಸ್ವರೂಪದ ಜ್ಞಾನ ಆಗುತ್ತೆ ಅವರಿಗೆ. ಸ್ವರೂಪತಃ ಆ ಹಿಂದೆ ಹೇಳಿದಂತೆ ಅವರ ಮೈಯಲ್ಲೆಲ್ಲ ಅತಿಶುಭ್ರವಾದ ಶ್ವೇತವರ್ಣ ಬಂದಿತ್ತು ಅಂತ ನಾವು ನೋಡಿದ್ವಲ್ಲ, ಅದು ಜನ್ಮಾಂತರದ ಸಂಬಂಧ ಅಂತ ರಾಯರು ಹೇಳಿದ್ದು. ಯಾಕೆ ಅಂದರೆ ಆ ಜನ್ಮದಲ್ಲಿ ರಾಯರು ನೋಡಿದರು. ಯಾವ ಜನ್ಮ ಅಂದರೆ ರಾಯರು ಯಾವಾಗ ಬಾಲ್ಹೀಕರಾಜರಾಗಿದ್ದರೋ ಮಹಾಭಾರತ ಕಾಲದಲ್ಲಿ, ಅದೇ ಸಂದರ್ಭದಲ್ಲಿದ್ದ ಮತ್ತೊಬ್ಬ ಮಹಾಧೀರನಾದ ರಾಜ ಮಹಾಭಾಗವತೋತ್ತಮ ಯಾರು ಅಂದರೆ ಪಾಂಡು ಮಹಾರಾಜ. ಈ ಪಾಂಡು ಮಹಾರಾಜ ಹುಟ್ಟಿದಾಗ ಅವನ ಮೈಯೆಲ್ಲ ಬೆಳ್ಳಗಾಗಿತ್ತಂತೆ. ಆ ತಾಯಿ ಬೆಳೆಸ್ಕೊಂಡಾಗ ವೇದವ್ಯಾಸರನ್ನು ಕಂಡು ಆವಾಗ ಹುಟ್ಟಿದ ಮಗುವೇ ಪಾಂಡು ಮಹಾರಾಜ. ಅದನ್ನು ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಪರಾವಹೋ ನಾಮ ಮರುತ್ತತೋಭವತ್ ವರ್ಣೇನ ಪಾಂಡುಹು ಸಹಿ ನಾಮತಶ್ಚ ಅಂತ. ಅವನ ಮೈಯಿಂದಲೂ ಕೂಡ ಅವನು ಬೆಳ್ಳಗಿದ್ದ, ಹೆಸರು ಕೂಡ ಪಾಂಡು ಅಂಥೇಳಿ. ಪಾಂಡು ಅಂದರೆ ಪಾಂಡುರ ವರ್ಣ, ಬಿಳಿ ಬಣ್ಣ ಅಂತರ್ಥ. ಅದ್ಯಾರು ಪಾಂಡು ಅಂತಂದರೆ ಈ ಪರಾವಹ ಅನ್ನೊಬ್ಬ ಮರುದ್ದೇವತೆ. 49 ಮರುದ್ದೇವತೆಗಳು ಅಂತಿದ್ದಾರೆ. ಆ 49 ಮರುದ್ದೇವತೆಗಳಲ್ಲಿ ಬರ್ತಕ್ಕಂತಹ ಒಬ್ಬ ಮರುತ್ತಿಗೆ ಪರಾವಹ ಅಂತ ಹೆಸರು. ಆ ದೇವತೆ ಭಗವತ್ ಸೇವೆ ಮಾಡಬೇಕು ಅಂಥೇಳಿ ದ್ವಾಪರದಲ್ಲಿ ಪಾಂಡು ಮಹಾರಾಜನಾಗಿ ಪಂಚಪಾಂಡವರಿಗೆ ತಂದೆ ಆಗುವ ಮಹಾಭಾಗ್ಯವನ್ನು ಪಡೆದ. ಅದೇ ಪರಾವಹ ಅನ್ನುವ ಮರುದ್ದೇವತೆ ಮತ್ತೆ ಭೂಲೋಕದಲ್ಲಿ ಕಲಿಯುಗದಲ್ಲಿ ಅವತಾರ ಮಾಡಿ ವ್ಯಾಸರ, ಮಧ್ವರ, ಟೀಕಾರಾಯರ ಎಲ್ಲ ಪೂರ್ವ ಸೂರಿಗಳ ಭಾವವನ್ನು ಕನ್ನಡ ಪದಪದ್ಯಗಳಲ್ಲಿ ಪ್ರಕಾಶಿಸಬೇಕು ಅನ್ನುವ ಭಾವದಲ್ಲಿ ಜಗನ್ನಾಥದಾಸರಾಯರು ಶಿಷ್ಯರಾಗಿ ಬರ್ತಾರೆ. ಎಲ್ಲೇ ಸಂಬಂಧ ನೋಡ್ರಿ, ಅಲ್ಲಿ ಸೂಚನೆ ಕೊಟ್ಟಿದ್ದು ಜನ್ಮಾಂತರದಲ್ಲಿ ಬಾಲ್ಹೀಕರಾಜರಾದ ರಾಯರು. ಆ ಸೂಚನೆಯನ್ನು ಸ್ವೀಕಾರ ಮಾಡಿದವರು ಈ ಜನ್ಮದಲ್ಲಿ ಪ್ರಾಣೇಶದಾಸರು ಅಂತ ಕರೆಸಿಕೊಂಡ ಪಾಂಡು ಮಹಾರಾಜರು. ಈ ಪಾಂಡು ಮಹಾರಾಜರಿಗೆ ಅಂದರೆ ಪ್ರಾಣೇಶದಾಸರಿಗೆ ಅಂಕಿತವನ್ನು ಕೊಟ್ಟು ಉದ್ಧಾರ ಮಾಡಿದ ಜಗನ್ನಾಥದಾಸರು ಮೂಲ ಸ್ವರೂಪದಲ್ಲಿ ಕರ್ಮಜ ದೇವತೆಗಳು. ಅವರ ಹೆಸರು ಸಲ್ಹಾದರಾಜರು ಅಂತ. ಅವರೇ ಮಹಾಭಾರತ ಕಾಲದಲ್ಲಿ ಶಲ್ಯ ಮಹಾರಾಜರಾಗಿದ್ದರು. ಎಂಥೆಂಥ ಸಂಬಂಧ ನೋಡಿ ಇದು. ಹಾಗಾಗಿ ಜನ್ಮಾಂತರದ ಸಂಸ್ಕಾರವನ್ನು, ಸಂಪರ್ಕವನ್ನು ಭಗವಂತ ಯಾವತ್ತಿಗೂ ಕೂಡ ತಾನು ಬಿಡಿಸೋದಿಲ್ಲ ಅನ್ನಲಿಕ್ಕೆ ಇದೊಂದು ಪ್ರಸಂಗ ಸೂಚಕವಾಗಿ ನಿಲ್ಲುತ್ತೆ. ಸ್ವೋತ್ತಮ ಗುರುಗಳನ್ನು ಹಾಗೇ ಭಗವಂತ ಸಿದ್ಧ ಮಾಡಿ ಇಟ್ಟಿರ್ತಾನಂತೆ. ಹಾಗಾಗಿ ಜಗನ್ನಾಥದಾಸರಾಯರಲ್ಲಿ ಬಂದರು, ಆ ಮಹನೀಯರ ಸೇವೆಯನ್ನು ಮಾಡಿದರು. ಸೇವೆಯನ್ನು ಪಡ್ಕೊಂಡು ಪ್ರಾಣೇಶ ವಿಠಲ ಅನ್ನುವ ಅಂಕಿತವನ್ನು ಹೊಂದಿ ತಾವು ಪದಪದ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ಗೊತ್ತಾಗುತ್ತೆ. ದಾಸರಾಯರ ಅಪ್ಪಣೆಯನ್ನು ಪಡ್ಕೊಂಡು ತಾವು ಲಿಂಗಸುಗೂರಿಗೆ ತೆರಳಿದರಂತೆ.
ಲಿಂಗಸುಗೂರಿಗೆ ತೆರಳಿ ತಾವೇನು ಮಾಡಬೇಕು, ಪ್ರತಿನಿತ್ಯ ದೊಡ್ಡ ಮನೆ ಅವರದು, ಮನೆ ತುಂಬ ಜನ, ಅವರ ಅಣ್ಣಂದ್ರ ಮಕ್ಕಳು, ತಮ್ಮಂದ್ರ ಮಕ್ಕಳು, ಪ್ರಾಣೇಶ ದಾಸರಾಯರ ವಂಶದವರು, ದೌಹಿತ್ರರು ಎಲ್ಲರೂ ಇದ್ದರು. ಇವರು ಪ್ರತಿನಿತ್ಯ ಭಗವಂತನ ಪೂಜೆಯನ್ನು ಮಾಡಿ ಜಗನ್ನಾಥದಾಸರು ಅವರಿಗೆ ಅನೇಕ ಪ್ರತಿಮೆಗಳನ್ನು ಅನುಗ್ರಹ ಮಾಡಿಕೊಟ್ಟಿದ್ರು ಅಂತ ಚರಿತ್ರೆಯಲ್ಲಿ ಬರುತ್ತೆ. ರಾಮದೇವರು, ಪಟ್ಟಾಭಿರಾಮದೇವರು, ಕೃಷ್ಣದೇವರು, ಹೀಗೆ ಅಪೂರ್ವವಾದ ಪ್ರತೀಕಗಳು. ಇವತ್ತಿಗೂ ನಾವು ಲಿಂಗಸೂರಲ್ಲಿ ಅವರ ವಂಶಸ್ಥರ ಬಳಿಯಲ್ಲಿ ಆ ಪ್ರತೀಕಗಳನ್ನು ನಾವು ದರ್ಶನ ಮಾಡಬಹುದು. ಅಂಥ ಪ್ರತೀಕಗಳನ್ನು ಪೂಜೆ ಮಾಡಿ ಭೂತಯಜ್ಞಾದಿಗಳನ್ನು ಮಾಡಿ ಆಮೇಲೆ ಕಾಡಿಗೆ ಹೋಗೋರಂತೆ, ಅಂದರೆ ವನಕ್ಕೆ ಹೋಗೋದು. ಆವಾಗೆಲ್ಲ ಹಸುಗಳನ್ನು ಕರ್ಕೊಂಡು ಹೋಗಿ, ಹಸುಗಳನ್ನು ಮೇಯಿಸಲಿಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಂತೆ. ಕರ್ಕೊಂಡು ಹೋಗಿ ಅಲ್ಲೊಂದು ಗಿಡದ ಕೆಳಗೆ ಕೂತು ಅಲ್ಲೆಲ್ಲ ಹಸು ಮೇಯಿಸ್ಲಿಕ್ಕೆ ಬಂದ ಗೋಪಾಲಕ ಹುಡುಗರಿಗೆಲ್ಲ ದಾಸರು ಹೇಳಬೇಕಂತ, ನೀವೆಲ್ಲ ನಮ್ಮ ಹಸುಗಳನ್ನು ಮೇಯಿಸ್ಕೊಂಡ್ಬಂದ್ಬಿಡ್ರಿ, ದನಗಳನ್ನು ಮೇಯಿಸ್ಕೊಂಡು ಬರ್ರಿ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ, ಮನೆಗೆ ಹೋಗೋ ಸಮಯಕ್ಕೆ ಹೇಳ್ರಿ ಅಂತ ಹೇಳ್ತಿದ್ರಂತೆ. ಹೇಳಿ ಅವೆಲ್ಲ ಹಸುಗಳನ್ನು ಕಳಿಸಿ ತಾವು ಕೂತು ಆ ಪ್ರತಿಗಳಲ್ಲಿ ಪದಪದ್ಯಗಳನ್ನು ರಚನೆ ಮಾಡಬೇಕಂತ ಕೂತು, ದಾಸರಾಯರ ಮೇಲೆ, ಗುರುಗಳ ಮೇಲೆ, ರಾಯರ ಮೇಲೆ, ಭಗವಂತನ ಮೇಲೆ. ಒಂದಕ್ಕಿನ್ನ ಒಂದು ಬಹಳ ಅಪೂರ್ವವಾದ ಕೃತಿಗಳು. ಬುಡ್ಡಿ ಬ್ರಹ್ಮನ ಕಥೆ ಅಂತ ಒಂದು ಬರುತ್ತೆ. ಇದು ಒಂಥರ ಹಾಸ್ಯ ಮಿಶ್ರಿತವಾದದ್ದು. ಪುರಾಣದಲ್ಲಿ ಬಂದಿರತಕ್ಕಂತಹ ಪ್ರಸಂಗವನ್ನು ಆಧರಿಸಿ ಮಾಡಿರುವ ಒಂದು ಕೃತಿ ಈ ಬುಡ್ಡಿ ಬ್ರಹ್ಮನ ಚರಿತ್ರೆ ಅಂತ ಹೇಳ್ತಾರೆ ಅದೊಂದು. ಆಮೇಲೆ ಗಾಲವ ಚರಿತ್ರೆ, ಕೃಷ್ಣ ಕಾಳಿಂಗನ ಮರ್ದನ ಮಾಡಿದ ಕಾಳಿಯ ಮರ್ದನ ಕಥೆ, ಗೋಪಿಕಾ ವಿಲಾಸ, ಭ್ರಮರಗೀತೆ, ಮುಯ್ಯದ ಪದ, ಹೈವಾಯುಸ್ತುತಿ, ಸೀತಾ ಸ್ವಯಂವರ, ಕಾಳಿ ಸ್ವಯಂವರ. ಕಾಳಿ ಸ್ವಯಂವರ ಅಂತಂದರೆ ಭೀಮಸೇನ ದೇವರು ಕಾಳಿದೇವಿಯನ್ನು ಮದುವೆ ಆದ ಪ್ರಸಂಗ ಬರುತ್ತೆ. ಕಾಶಿರಾಜನ ಮಗಳು ಅಂಥ ಕಾಳಿಯನ್ನು ವಿವಾಹವಾದ ಪ್ರಸಂಗವನ್ನು ಆಧರಿಸಿ ಕಾಳಿ ಸ್ವಯಂವರ ಅಂತ ಹೇಳಿ. ಆಮೇಲೆ ಗರುಡನ ಗರ್ವ ಭಂಗ ಮಾಡಿರತಕ್ಕಂತಹ ಹನುಮದ್ವಿಲಾಸ ಅಂತ ಒಂದು ಕೃತಿ, ಕೀಚಕ ವಧೆಯನ್ನು ಆಧರಿಸಿದ ಭೀಮಸೇನ ವಿಲಾಸ, ಆಮೇಲೆ ದಕ್ಷಾಧ್ವರವನ್ನು ಭಂಗ ಮಾಡಿದ, ಧ್ವಂಸ ಮಾಡಿದ ರುದ್ರದೇವರ ಕತೆ, ಅದಕ್ಕೆ ವೀರಭದ್ರ ವಿಲಾಸ ಅಂತ ಹೆಸರು. ಆಮೇಲೆ ಪಾರ್ಥ ವಿಲಾಸ, ಅನಿರುದ್ಧ ವಿಲಾಸ, ವಸಿಷ್ಠ ವಿಶ್ವಾಮಿತ್ರಾಖ್ಯಾನ ಅಂತ ಹೇಳಿ ಅವರಿಬ್ಬರಿಗೆ ಆ ಪಂಥ ಬಿದ್ದದ್ದು, ಆಮೇಲೆ ಈ ವಿಶ್ವಾಮಿತ್ರರಾಗಿ ಬದಲಾದದ್ದು, ಇದನ್ನು ಆಧರಿಸಿದ ಪ್ರಸಂಗ, ಊರ್ಧ್ವಪುಂಡ್ರ ಮಹಾತ್ಮೆ, ಅದನ್ನು ಯಾಕೆ ಧಾರಣೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವ ಅಂಶಗಳಿರತಕ್ಕಂಥ ಕೃತಿ. ಹೀಗೆ ಬಹಳ ಅದ್ಭುತವಾದ ಕೃತಿಗಳನ್ನು ಪ್ರಾಣೇಶದಾಸರಾಯರು ತಾವು ಮಾಡಿದ್ದಾರೆ. ಇದನ್ನೆಲ್ಲ ಕಾಡಿಗೆ ಹೋದಾಗ ತಾವು ಕೂತು ಬರಿಬೇಕಂತೆ. ಕೂತು ಬರಿಬೇಕು ಅಂದ್ರೇನು, ಅವ್ರು ಹೇಳೋರು, ಅವ್ರ ಜೊತೆಗೆ ಅವ್ರ ಅಣ್ಣಂದರು ಹೋಗ್ತಾ ಇದ್ರಂತೆ. ಹೋಗೋ ಕಾಲಕ್ಕೆ ಅವ್ರ ಅಣ್ಣಂದ್ರು ಪ್ರತಿಯನ್ನು ಹಿಡ್ಕೊಂಡು ಹೋಗ್ಬೇಕು. ಪ್ರಾಣೇಶದಾಸರು ಹೇಳಬೇಕು ಒಂದಿಷ್ಟು, ಇವ್ರು ಬರಿಬೇಕು, ಅಣ್ಣಂದ್ರೆ ಹೇಳಬೇಕು, ನಾನು ಬರಿತೇನೆ ಕೊಡು ಅಂತ ಹೇಳಿ ಅವರಣ್ಣ ರಾಘಪ್ಪನವರು ತಾವು ತಗೊಂಡು ತಮ್ಮಂದ್ರೆ ಹೇಳೋ ಕಾಲಕ್ಕೆ ಅಥವಾ ತಮ್ಮಂದ್ರೆ ಬರೆಯೋ ಕಾಲಕ್ಕೆ ತಾವು ಅದನ್ನು ಪ್ರತಿ ಮಾಡ್ತಾ ಇದ್ರು ಅಂತ ಅವರ ಅಣ್ಣಂದ್ರು ಕೂಡ ಈ ಥರದ ಒಂದು ಅಪೂರ್ವವಾದ ಮಹತ್ವವನ್ನು, ಕಾಣಿಕೆಯ ಮಹತ್ವವನ್ನು ತಾವು ಕೊಟ್ಟಿದ್ದಾರೆ ಅಂತ ಈ ಥರ ಅಪೂರ್ವವಾದ ಒಂದು ದಾಸ ಸಾಹಿತ್ಯದ ಸೇವೆಯನ್ನು ಈ ಸಹೋದರರಿಬ್ಬರು ಮಾಡಿದ್ದಾರೆ ಅನ್ನಲಿಕ್ಕೆ ಅವರ ಕೃತಿಗಳೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಹೀಗೆ ದಾಸ ಸಾಹಿತ್ಯದ ಸೇವೆಯನ್ನು ಮಾಡ್ತಾ ಇದ್ದರು. ಅದೇ ಸಂದರ್ಭಕ್ಕೆ ಅವರಿಗೆ ಒಬ್ಬ ಮಕ್ಕಳಿದ್ರು, ವೆಂಕಟದಾಸರು ಅಂತ ಅವ್ರ ಹೆಸರು. ಅವರು ತಮ್ಮ ತಂದೆಗಳ ಹತ್ರ ಅಂಕಿತ ಬೇಕು ಅಂತ ಬಂದಾಗ ಅವ್ರ ತಂದೆಗಳು ಹೇಳ್ತಾರೆ, ನೀನು ಮೊದಲು ಹೋಗಿ ಜಗನ್ನಾಥದಾಸರ ಸೇವೆ ಮಾಡು ಅಂತ ತಮ್ಮ ಗುರುಗಳ ಮನೆಯಲ್ಲಿ ತಮ್ಮ ಮಗನನ್ನು ಸೇವೆಗೆ ಅಂತ ಇಡ್ತಾರೆ. ತೊಗೊಂಡು ಹೋಗಿ ನಮ್ಮ ಗುರುಗಳ ಸೇವೆ ಮಾಡಿ ನನ್ನ ಮಗ ಉದ್ಧಾರ ಆಗಲಿ ಅಂತ ಹೇಳಿ. ನೋಡ್ರಿ, ಒಬ್ಬ ಗುರುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ವಿ ಅಂದರೆ ತಲೆಮಾರನ್ನು ಕೂಡ ಆ ಗುರುಗಳ ರಕ್ಷಣೆ ಮಾಡ್ತಾರೆ. ನಮ್ಮ ದಾಸರಾಯರ ಸೇವೆಗೆ ಅಂತ ಹೇಳಿ ಪ್ರಾಣೇಶ ದಾಸರಾಯರು ತಮ್ಮ ಮಕ್ಕಳನ್ನು ಕಳಿಸಿದರು. ವೆಂಕಟದಾಸರು ಅವರು ಬಂದು ಜಗನ್ನಾಥದಾಸರಾಯರ ಮನೆಯಲ್ಲಿ 12 ವರ್ಷಗಳ ಕಾಲ ತಾವು ಸೇವೆಯನ್ನು ಮಾಡಿದರು. ಗುರು ಶುಶ್ರೂಷೆ, ಗುರುಪಾದ ಪೂಜೆ ಎಲ್ಲ ಮಾಡ್ತಾ ಇದ್ರಂತೆ. ಮಲಗೋ ಕಾಲಕ್ಕೆ ಒತ್ತಬೇಕು, ದಾಸರಾಯರು ಬೆಳಗ್ಗೆ ಎದ್ದೇಳೋ ಕಾಲಕ್ಕೆ ತಾವು ಎದ್ದೇಳಬೇಕು. ಎದ್ದು ಗುರುಗಳು ಎದ್ದೇಳೋದಕ್ಕಿಂತಲೂ ಮುಂಚೆ ಎದ್ದು ಗುರುಗಳಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಪೂಜೆಗೆ ಅನುಕೂಲ ಮಾಡಿಕೊಟ್ಟು, ನೈವೇದ್ಯಕ್ಕೆ ತಯಾರು ಮಾಡಿ, ತೀರ್ಥ ಪ್ರಸಾದ ಸಂದರ್ಭದಲ್ಲಿ ಅವರು ಸೇವೆಯನ್ನು ಮಾಡಿ, ಬಡಿಸಿ, ಮಲಗೋ ಕಾಲಕ್ಕೆ ಕಾಲು ಒತ್ತಿ, ಏನು ಬೇಕು ಹಾಗೆ ಸೇವೆ ಮಾಡಿದ್ರಂತ. 12 ವರ್ಷಗಳ ಕಾಲ ಗುರುಗಳ ಸೇವೆಯನ್ನು ಮಾಡಿದ್ರ ಪ್ರಭಾವ ಜಗನ್ನಾಥದಾಸರು, ಇನ್ನು ಸೇವೆ ಪೂರ್ತಿ ಆಯ್ತಪ್ಪ, ನೀನು ಊರಿಗೆ ಹೋಗ್ಬಾ ಅಂತ ಕಳಿಸಿದ್ರಂತೆ ತಮ್ಮ ಶಿಷ್ಯರ ಮಗನನ್ನು. ಆವಾಗ ವೆಂಕಟದಾಸರು ತಮ್ಮ ತಂದೆಗಳ ಹತ್ರ ಬಂದಾಗ ಪ್ರಾಣೇಶ ದಾಸರು ಅವ್ರಿಗೆ ಅಂಕಿತ ಕೊಡ್ತಾರೆ. ಗುರು ಪ್ರಾಣೇಶ ವಿಠಲ ಅಂತ ಅವರ ಮಕ್ಕಳ ಅಂಕಿತ. ಎಷ್ಟೋ ಪದ್ಯಗಳನ್ನು ರಚನೆ ಮಾಡ್ತಿದ್ರಂತೆ ಗುರು ಪ್ರಾಣೇಶ ವಿಠಲರು. ಒಂದು ದಿವಸ ಪ್ರಾಣೇಶ ದಾಸರು ಹೇಳ್ತಾರೆ, ಬೇಡ, ಇನ್ನು ರಚನೆ ನಿಲ್ಲಿಸು. ಯಾಕೆ ಅಂತಂದರೆ ಹಿರಿಯರು ಮಾಡಿದ ಎಷ್ಟೋ ಪದ್ಯಗಳಿದ್ದಾವೆ ನಮಗೆ ಅನುಸಂಧಾನ ಮಾಡಲಿಕ್ಕೆ. ಹಾಗಾಗಿ ನಿನಗೆಷ್ಟು ರಚನೆ ಮಾಡಿದ್ದು ಇಲ್ಲಿವರೆಗೂ ಸಾಕು. ಮುಂದೆ ನಮ್ಮ ಗುರುಗಳು, ಪರಮಗುರುಗಳೆಲ್ಲ ಅವರ ಕೀರ್ತನೆಗಳನ್ನು ನಾವು ಪಾಡಿ ಅನುಸಂಧಾನ ಮಾಡಿ ಸಾಧನೆ ಮಾಡಿಕೊಳ್ಳೋಣ ಅಂತ ತಮ್ಮ ಮಕ್ಕಳಿಗೆ ಉಪದೇಶ ಮಾಡುತ್ತಾರೆ. ಹೀಗೆ ತಮ್ಮ ಪರಂಪರೆಯಿಂದಲೂ ಕೂಡ ದಾಸ ಸಾಹಿತ್ಯ ಪ್ರವಾಹ ಮುಂದುವರಿಯೋ ಹಾಗೆ ಮಾಡ್ತಾರೆ. ಗುರು ಪ್ರಾಣೇಶ ವಿಠಲರು ಅವ್ರ ಶಿಷ್ಯರು
ಶ್ರೀಶ ಪ್ರಾಣೇಶ ವಿಠಲ ಅಂತ ಪ್ರಾಣೇಶ್ ದಾಸರ ಮೊಮ್ಮಗ, ಹೆಣ್ಣು ಮೊಮ್ಮಗ. ಅವರ ಅಣ್ಣನ ಮಗಳು ಹಿರೇ ವೆಂಕಮ್ಮನವರು ಅಂತಿರ್ತಾರೆ. ಅವರು ಮಕ್ಕಳು ರಾಮದಾಸರು, ಅವರಿಗೆ ಶ್ರೀಶ ಪ್ರಾಣೇಶ ವಿಠಲ ಅಂತ ಅಂಕಿತ ಕೊಡ್ತಾರೆ. ಹೀಗೆ ಒಬ್ಬೊಬ್ಬ ಮಹನೀಯರನ್ನು ಕೂಡ ಪ್ರಾಣೇಶ್ ದಾಸರು ತಮ್ಮ ಮನೆತನದಲ್ಲಿ ಇಡೀ ತಲಾಂತರಗಳೇ ಹರಿಭಕ್ತರಾಗಿ ಬದಲಾವಣೆ ಮಾಡೋದರಲ್ಲಿ ದೊಡ್ಡ ಕ್ರಾಂತಿಯನ್ನು ತಾವು ವಹಿಸಿದರು. ಈ ಸಂದರ್ಭದಲ್ಲಿ ಒಮ್ಮೆ ವರದೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಬರ್ತಾ ಇದ್ರಂತೆ. ಸಂಚಾರ ಮಾಡ್ತಾ ಬರೋ ಕಾಲಕ್ಕೆ ಆವಾಗ ಬೇರೆ ಬೇರೆ ತಮ್ಮ ಶಿಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ನಾನಾ ಕಡೆ ಜ್ಞಾನಿಗಳು ತಿರುಗಾಡ್ತಾರ. ಅನುಗ್ರಹ ಏಹ ಚರಂತಿನು ನಮ್ಮಂತಂದ ಹಾಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಸಂಚಾರ ಮಾಡ್ತಿದ್ದಾರೆ. ಬಂದು ಲಿಂಗಸುಗೂರಿಗೆ ಬಂದಿದ್ದಾರೆ. ಲಿಂಗಸುಗೂರಿಗೆ ಬಂದಾಗ ಎಲ್ಲಿ ಉಳ್ಕೊಳ್ಬೇಕು ಅಂತ ನೋಡಿದಾಗ ನಮ್ಮ ಜಗನ್ನಾಥದಾಸರ ಶಿಷ್ಯರಿದ್ದಾರೆ. ಯಾಕೆ? ಜಗನ್ನಾಥದಾಸರು ವರದೇಂದ್ರ ರಾಯರು ಪೂರ್ವಾಶ್ರಮದಲ್ಲಿದ್ದಾಗ ಅವ್ರ ಹತ್ರ ಅಧ್ಯಯನ ಮಾಡಿದವರು ಅವರು. ಹಾಗಾಗಿ ನಮ್ಮ ಪ್ರಶಿಷ್ಯರ ಮನೆ ಇದೆ ಅಂತ ಅವ್ರ ಮನೆಯಲ್ಲಿ, ದಾಸರ ಮನೆಯಲ್ಲಿ ವರದೇಂದ್ರ ರಾಯರು ಇಳ್ಕೊಂಡ್ರಂತೆ. ವರದೇಂದ್ರ ರಾಯರು ಅಂದರೆ ಸಾಮಾನ್ಯ ಅಲ್ಲ. ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತೆ ಅಂತ ರಾಯರೇ ಅವರ ಬಗ್ಗೆ ಭವಿಷ್ಯದ ನುಡಿಯನ್ನು ಆಡಿದವರು. ಹಾಗಾಗಿ ಅಂಥ ವರದೇಂದ್ರ ತೀರ್ಥರು ಬಂದಾಗ ಪ್ರಾಣೇಶ್ ದಾಸರು ಬಹಳ ಭಕ್ತಿಯಿಂದ ನಮ್ಮಲ್ಲಿ ಬಂದು ಇಳ್ಕೊಳ್ರಿ ನೀವು ಅಂತ ಅವ್ರಿಗೆ ಕೇಳ್ಕೊಂಡಿದ್ದಕ್ಕೆ ಅವ್ರ ಮನೆಯಲ್ಲಿ ಅನೇಕ ದಿನಗಳ ಕಾಲ ಇದ್ದು ಶ್ರೀಮನ್ ಮೂಲರಾಮದೇವರ ಪೂಜೆಯನ್ನೆಲ್ಲ ಮಾಡಿ ಅವನಿಗೆ ಅನುಗ್ರಹ ಮಾಡ್ತಾರೆ. ಮಾಡೋ ಕಾಲಕ್ಕೆ ಕೊನೆಗೆ ಕಾಣಿಕೆ ಗುರುಗಳಿಗೆ ಅರ್ಪಣೆ ಮಾಡಬೇಕು. ನಿಮ್ಗೇನು ಕೊಡಲಿ ಸ್ವಾಮಿ, ತಾವೇನು ಹೇಳ್ತೀರ ಅದನ್ನು ಕೊಡ್ತೀನಿ ಅಂತ ಪ್ರಾಣೇಶ್ ದಾಸರು ಹೇಳಿದರೆ, ದಾಸರೇ ನಂಗೆ ಏನೂ ಬೇಡ, ನಿಮ್ಮ ಮನೆ ಒಂದಿಷ್ಟು ಭಾಗ ಕೇಳ್ತೀನಿ, ಅದನ್ನು ನನಗೆ ದಾನವಾಗಿ ಕೊಡ್ರಿ, ಕಾಣಿಕೆಯಾಗಿ ಕೊಡ್ರಿ ನೀವು ಅಂದ್ರೆ. ಆಯಿತು ಸ್ವಾಮಿ, ತಾವೇನು ಕೇಳ್ತೀರ ಅದನ್ನು ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ಹೇಳಿ ಅರ್ಪಣೆ ಕೃಷ್ಣಾರ್ಪಣ ಅಂದ್ಬಿಡ್ತಾರೆ ಒಂದು ತುಳಸಿ ದಳ ಇಟ್ಟು. ಸರಿ ಆಯಿತು. ಇದಾದ ಮೇಲೆ ವರದೇಂದ್ರ ರಾಯರು ಅವರಿಗೆ ಅಭಯ ಕೊಟ್ಟು ತಾವು ಮುಂದೆ ಹರಿಸಿ ಸಂಚಾರಕ್ಕೆ ಹೊರಟರು. ಸಂಚಾರಕ್ಕೆ ಹೋದಾಗ ಪೂನಾ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಪೂನಾದಲ್ಲಿ ವರದೇಂದ್ರ ರಾಯರು ಲಯ ಚಿಂತನೆಯನ್ನು ಮಾಡಿ ದೇಹತ್ಯಾಗ ಮಾಡಿದರು. ಕಡೆ ವರದೇಂದ್ರ ರಾಯರು ದೇಹತ್ಯಾಗ ಮಾಡಿ ಆದ ಕೂಡಲೇ ವಿಷಯ ಪ್ರಾಣೇಶ್ ದಾಸರಿಗೆ ಗೊತ್ತಾಯಿತು. ಹೀಗೆ ಪರಮಗುರುಗಳು ಬೃಂದಾವನ ಪ್ರವೇಶ ಮಾಡಿದರು ಅಂತ. ಹಾಗೆ ಪರಮಗುರುಗಳು ಉಪಾಸನೆಯನ್ನು ಮಾಡಿಕೊಂಡು ದಾಸರಾಯರ ಅನುಸಂಧಾನವನ್ನು ಮಾಡಿಕೊಂಡು ತಾವು ಜೀವನ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಮ್ಮೆ ಒಂದು ಸ್ವಪ್ನ ಸೂಚನೆ ಆಗ್ತದೆ. ಪ್ರಾಣೇಶ್ ದಾಸರಾಯರ ಮನೆಯಲ್ಲಿ ತಾವು ಮಲಗಿದ್ದಾಗ ಒಂದು ಸ್ವಪ್ನ. ಏನು ಸ್ವಪ್ನ ಅಂದರೆ, ಸ್ವಪ್ನದಲ್ಲಿ ವರದೇಂದ್ರ ಸ್ವಾಮಿಗಳು ಬಂದು ಮಾತಾಡ್ತಾ ಇದ್ದಾರೆ. ಪುಣೆಯ ವರದೇಂದ್ರ ತೀರ್ಥರು ಬಂದು ಮಾತಾಡ್ತಿರೋ, ದಾಸರೇ ನಾವು ನಿಮ್ಮಲ್ಲಿ ಪೂಜೆ ತಗೊಳ್ಳಿಕ್ಕೆ ಅಂತ ಬಂದಿದ್ದೀವಿ, ಹಾಗಾಗಿ ನಮ್ಮ ಪೂಜೆ ಮಾಡಬೇಕು ನೀವು. ಸ್ವಾಮಿ ಎಲ್ಲಿದ್ದೀರಿ ತಾವು ಅಂತ ಇವರು ಕೇಳಿದ್ರಂತೆ ಸ್ವಪ್ನದಲ್ಲೇ. ನಾವು ನಿಮ್ಮ ಮನೆ ಹಿಂದಿದ್ದೀವಿ ನೋಡ್ರಿ ಅಂದ್ರಂತೆ. ಅವ್ರಿಗೆ ಆವಾಗ ನೆನಪು ಬರುತ್ತೆ, ವರದೇಂದ್ರ ರಾಯರು ನಿಮ್ಮ ಮನೆ ಹಿಂದಿನ ಭಾಗವನ್ನು ಅಂದರೆ ಬಣವಿ ಅಂತ ಕರೀತಾರೆ ನಮ್ಮ ಕಡೆ. ಬಣವಿ ಅಂತಂದರೆ ಈ ಹಸುಗಳೆಲ್ಲ ಹಸುಗಳಿಗೆ ತಿನ್ನಲಿಕ್ಕೆ ಹುಲ್ಲನ್ನೆಲ್ಲ ಒತ್ತೊತ್ತಾಗಿಟ್ಟಿರ್ತಾರೆ, ಇಟ್ಟಿರ್ತಾರೆ ಆ ಭಾಗದಲ್ಲಿ. ಹಾಗಾಗಿ ಅದಕ್ಕೆ ಬಣವಿ ಅಂತ ಕರೀತಾರೆ. ಆ ಭಾಗವನ್ನು ಕೇಳಿದ್ರಂತೆ. ಸರಿ, ಅಲ್ಲಿದ್ದೀವಿ ನಾವು, ಈಗಾಗಲೇ ಬಂದಿದ್ದೀವಿ, ಏನು ಅಂತ ಬಣವಿಯ ಎಲ್ಲ ಹುಲ್ಲಿನ ಭಾಗ ಸರಿಸಿ ನೋಡಿದರೆ ಒಬ್ಬ ಮನುಷ್ಯನ ಎತ್ತರದ ಆಕಾರದ, ಪುರುಷ ಪ್ರಮಾಣದ ಎತ್ತರದ ಒಂದು ದಪ್ಪ ಕಾಂಡದ ತುಳಸಿ ಗಿಡ ಬೆಳೆದಿತ್ತಂತಲ್ಲಿ. ಒಂದು ಪುಟ್ಟ ಮರ ಅಂತಲೇ ಹೇಳ್ಬೋದು. ಇವ್ರಿಗೆ ಆಶ್ಚರ್ಯ, ಎಷ್ಟು ದಪ್ಪದಾಗಿ ಬೆಳೆದಿದೆ, ಹೇಗೆ ಬೆಳೆದಿದೆ. ನಾವು ಸಾಮಾನ್ಯ ತುಳಸಿಯನ್ನು ಅಷ್ಟು ದಪ್ಪ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತದ ಮಥುರೆಯ ಸುತ್ತಮುತ್ತಲ ಪ್ರದೇಶಕ್ಕೆ ಹೋದರೆ ನಿಧಿವನ ಅಂತಿದೆ, ಅಲ್ಲಿ ಹೋದರೆ ತುಳಸಿಯ ಮರಗಳನ್ನು ನಾವು ನೋಡಬಹುದು. ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಅಪರೂಪ, ಇಲ್ಲ ಅಂತಿಲ್ಲ, ಕೆಲವು ಭಾಗಗಳಲ್ಲಿ ಮಾತ್ರ ಇದೆ. ಇಲ್ಲಿ ನೋಡಿದರೆ ಬಣವಿಯಲ್ಲಿ ಬಂದುಬಿಟ್ಟಿದ್ದಾರೆ, ಎಂಥ ಸನ್ನಿಧಾನ ಬಂತು ಅಂತ ಹೇಳಿ ಗುರುಗಳು ಉಪಾಸನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಆ ವೃಕ್ಷದಲ್ಲಿ, ತುಳಸಿ ವೃಕ್ಷದಲ್ಲಿ ವರದೇಂದ್ರ ರಾಯ ಸನ್ನಿಧಾನ. ಅದಾದಮೇಲೆ ವರದೇಂದ್ರ ರಾಯರ ಪುಟ್ಟದಾದ ಮುದ್ದಾದ ಬಹಳ ಜಾಗೃತವಾದ ವೃಂದಾವನವನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅದೇ ಸ್ಥಳದಲ್ಲಿ ಎಲ್ಲ ಪರಿಶುದ್ಧ ಮಾಡಿ ಪುಟ್ಟ ಮಂದಿರವನ್ನು ಕಟ್ಟಿ ವರದೇಂದ್ರ ರಾಯರು ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದರು. ವಿಶೇಷ ಏನು ಅಂದರೆ, ಇವರು ವೃಂದಾವನವನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಪುಣೆಯಿಂದ ವರದೇಂದ್ರ ರಾಯರ ಮೂಲ ಪಾದುಕೆ ಬಂದಿದ್ದಾವೆ ಲಿಂಗಸುಗೂರಿಗೆ. ಯಾಕೆ ಅಂದರೆ, ವರದೇಂದ್ರರು ತಮ್ಮ ಅರ್ಚಕರಿಗೆ ಹೇಳಿದ್ರಂತೆ, ನನ್ನ ಈ ಪಾದುಕೆಗಳೇನಿದ್ದಾವೆ ಇದನ್ನು ತಗೊಂಡು ಹೋಗಿ ಲಿಂಗಸುಗೂರಿನ ನಮ್ಮ ಇನ್ನೊಂದು ವೃಂದಾವನದ ಸನ್ನಿಧಾನದಲ್ಲಿ ಇಟ್ಟು ಬಾ ಅಂತ ಹೇಳಿ ವೃಂದಾವನದ ಅರ್ಚಕರಿಗೆ ತಾವು ಸ್ವಪ್ನ ಸೂಚನೆಯನ್ನು ಕೊಟ್ಟಿದ್ದರಂತೆ. ಅದಕ್ಕೆ ತಾವು ಪುಣೆಯಿಂದ ತಲೆ ಮೇಲೆ ಆ ಪಾದುಕೆಯನ್ನು ಇಟ್ಕೊಂಡು ವರದೇಂದ್ರ ರಾಯರ, ಗುರುರಾಯರ ಸ್ಮರಣೆ ಮಾಡಿಕೊಂಡು ಪ್ರಾಣೇಶ್ ದಾಸರು ಉಪಾಸನ ಮಾಡ್ತಾ ಇದ್ದ ವರದೇಂದ್ರ ರಾಯರ ಸನ್ನಿಧಾನಕ್ಕೆ ತಂದು ಅದನ್ನು ಅರ್ಪಣೆ ಮಾಡ್ತಾರೆ. ಎಷ್ಟು ನೋಡ್ರಿ, ಗುರುಗಳ ಅನುಗ್ರಹ ಮಾಡಬೇಕು ಅಂತಂದರೆ ತಾವು ಎಲ್ಲಿದ್ದರೂ ಯಾರದೋ ಮೂಲಕ ಆ ಸ್ಥಳಕ್ಕೆ ಬಂದು ನಿಂತ್ಕೊಳ್ತಾರೆ ಅಂತನ್ಲಿಕ್ಕೆ ಪ್ರಾಣೇಶದಾಸರಾಯರಿಗೆ ವರದೇಂದ್ರ ರಾಯರು ಮಾಡಿದ ಅನುಗ್ರಹವೇ ಇದಕ್ಕೆ ಸಾಕ್ಷಿ ಅಂತ ನಾವು ಗಮನಿಸಬಹುದು. ಹೀಗೆ ತಮ್ಮ ಶಿಷ್ಯನನ್ನು ಭಕ್ತಿಗೆ ಮೆಚ್ಚಿ ವರದೇಂದ್ರ ತೀರ್ಥರು ಅಲ್ಲಿ ಬಂದು ತಾವು ಸನ್ನಿಹಿತರಾದರು. ಇವತ್ತಿಗೂ ನಾವು ಲಿಂಗಸೂರು ಪ್ರಾಂತ್ಯಕ್ಕೆ ಹೋದಾಗ
ವರದೇಂದ್ರರಾಯರ ಮಠ ಅಂತ ಆ ಸನ್ನಿಧಾನಕ್ಕೆ ಹೋದ್ವಿ ಅಂದರೆ ಮುದ್ದಾದ ಪುಟ್ಟ ವೃಂದಾವನ, ಸ್ವಯಂ ವರದೇಂದ್ರರೇ ಸೂಚಿಸಿ ಕಳಿಸಿದ ಪಾದುಕೆಗಳನ್ನು ನಾವಲ್ಲಿ ಕಾಣಬಹುದು. ಬಹಳ ಜಾಗೃತವಾದ ಸ್ಥಳ. ಭೀಮಸೇನ ದೇವರ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದೆ ಲಿಂಗಸುಗೂರಲ್ಲಿ. ಅಂಥ ಸನ್ನಿಧಾನೋಪೇತವಾದ ತಾಣ ಆ ಲಿಂಗಸುಗೂರು ಕ್ಷೇತ್ರ ಅದು. ಹೀಗೆ ಅವರ ಭಕ್ತಿಗೆ ಮೆಚ್ಚಿ ವರದೇಂದ್ರರಾಯರು ತಾವು ಅನುಗ್ರಹ ಮಾಡಿ ಬಂದರು. ಅದರ ಜೊತೆಗೆ ವಿಲಕ್ಷಣವಾದ ಯೋಗ ಸಿದ್ಧಿ ಅಂತ ಪ್ರಾಣೇಶದಾಸರದು. ಆ ಪ್ರಾಣೇಶದಾಸರು ಜಗನ್ನಾಥದಾಸರು ಕರೆದಾಗ ಅವರ ಮನೆಯಲ್ಲಿ ಅವರ ತಂದೆಗಳ ಶ್ರಾದ್ದ ಇತ್ತು ಅಂದರೆ ಪ್ರಾಣೇಶದಾಸರಿಗೆ ಮುಂಚಿತವಾಗಿ ಹೇಳಿರ್ತಿದ್ರಂತೆ, ನೀನು ಬರಬೇಕಪ್ಪ ಯೋಗಣ್ಣ ಅಂತ ಹೇಳಿ ಕಳಿಸೋರಂತೆ. ಆಯ್ತು ಗುರುಗಳೇ, ತಾವು ಮಾಡೋ ದಿವಸ ನಾನು ಬರ್ತೀನಿ ಅಂತ ಹೇಳಿ ಯಾವತ್ತೂ ಶ್ರಾದ್ದ ಇರುತ್ತೆ. ಲಿಂಗಸುಗೂರಿಂದ ಮಾನವಿಗೆ ಬಹುತೇಕ 2.5 ಗಂಟೆಗಳು ಪ್ರಯಾಣ, 2ರಿಂದ 2.5 ಗಂಟೆಗಳು ಪ್ರಯಾಣ. ಇವತ್ತಿನ ದಿವನ್ನ ವಾಹನದಲ್ಲಿ ಹೋದರೆ ಆವಾಗ ಹೆಚ್ಚು ಕಮ್ಮಿ ಅಂದರೆ ಕುದುರೆ ಇತ್ತು ಅಂದರೆ ಸ್ವಲ್ಪ ವೇಗವಾಗಿ ಬರ್ಬೋದಿತ್ತು. ಆದರೆ ಯಾವುದೇ ವಾಹನಗಳನ್ನು ಹತ್ತದೇನೆ ಇವರು ಅನಾಯಾಸವಾಗಿ 1 ಗಂಟೆ 1.5 ಗಂಟೆ ಒಳಗೆ ಮಾನವಿಗೆ ಬಂದು ಸೇರಿಬಿಡ್ತಿದ್ರಂತೆ. ಅಂಥ ವಿಲಕ್ಷಣವಾದ ಯೋಗ ಸಿದ್ಧಿ ನಮ್ಮ ಪ್ರಾಣೇಶದಾಸರಾಯರಲ್ಲಿತ್ತು. ನಮ್ಮ ಗುರುಗಳು ಈ ಥರ ಪಿತೃಕಾರ್ಯ ಮಾಡೋ ಕಾಲಕ್ಕೆ ನಾವಲ್ಲಿ ಸನ್ನಿಹಿತರಾಗಿರಬೇಕು ಅಂತ ಕೂಡಲೇ ಹೊರಟು ಬಂದುಬಿಡೋರಂತೆ. ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ವಿಜಯರಾಯರ ಭಕ್ತರಲ್ಲಿ ಪಂಗನಾಮ ತಿಮ್ಮಣ್ಣದಾಸರಲ್ಲಿ ಒಂದು ಮಾತು ಪ್ರಸಿದ್ಧಿ ಇದೆ. ಹಾಗೆ ಯೋಗ ಶಕ್ತಿಯಲ್ಲಿ ಯೋಗಣ್ಣ ಅಂಥೇಳಿ ಪ್ರಾಣೇಶದಾಸರಾಯರ ಬಗ್ಗೆ ಹೇಳಬಹುದು ನಾವು. ಜಗನ್ನಾಥದಾಸರು ಅವರು ಬಂದರು ಅಂದರೆ ಅವರನ್ನು ಕೂಡಿಸಿ ಅವರಲ್ಲಿ ಪಿತೃದೇವತೆಗಳ ಆವಾಹನೆಯನ್ನು ಮಾಡಿ ವಿಶೇಷವಾಗಿ ಭೋಜನವನ್ನು ಮಾಡಿಸ್ತಾ ಇದ್ರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕಂಡು ಕೇಳಬಹುದು. ಅಂಥ ಸಿದ್ಧಿಯನ್ನು ಗುರುಗಳ ಅನುಗ್ರಹದಿಂದ, ವರದೇಂದ್ರರಾಯರ ಅನುಗ್ರಹದಿಂದ ಪಡ್ಕೊಂಡವರು ಪ್ರಾಣೇಶದಾಸ ವರಿಯರು. ಅವರು ಸ್ತೋತ್ರ ಮಾಡ್ತಾರೆ, ತಾವಿರೋ ಊರಿಗೇನೆ ಹುಡ್ಕೊಂಡು ಬಂದ್ರಲ್ಲ ಗುರುಗಳು ಅಂತ ಅಂದ್ಕೊಂಡು ಹೇಳ್ತಾರೆ ಅವರು. ಹಿಂದಿನ ಸುಕರ್ಮವೇಸು ಬಂದೋದಗಿದವು, ವರದೇಂದ್ರರಾಯ ಬಂದ ನಮ್ಮ ಮಂದಿರಕ್ಕಿಂದು. ಮುತ್ತಿನ ಅಂದಣದೋಳು ಸತ್ತಿಗಿ ನೆರಳಲಿ, ಪ್ರಶಸ್ತವಾಗಿ ವೇದ ಶಾಸ್ತ್ರ ಒತ್ತಿ ಓದುವ. ಉತ್ತಮ ಬುಧರ ಕೂಡ ಭೃತ್ಯರ ಸಂಗಡ ಬಹು 18 ಬಿರುದಾವಳಿ ಯುಕ್ತ ಬಂದರೋ. ಹಿಂದಿನ ಸುಕರ್ಮವೇಸು ಬಂದೋದಗಿದವು, ವರದೇಂದ್ರರಾಯ ಬಂದ ನಮ್ಮ ಮಂದಿರಕ್ಕಿಂದು. ಯಾವ ಜನ್ಮದ ಸುಕೃತದ ಫಲವೋ, ಯಾವ ಗುರುಗಳ ದಯವೋ, ಯಾರು ಅನುಗ್ರಹ ಮಾಡಿದ್ದಾರೋ, ನಮ್ಮ ಮಹಾ ಗುರುಗಳಾದ ಪರಮ ಗುರುಗಳಾದ ವರದೇಂದ್ರರಾಯರು ಅನುಗ್ರಹ ಮಾಡಲಿಕ್ಕೆ ನಾವಿದ್ದ ಸ್ಥಳಕ್ಕೆ ಬಂದಿದ್ದಾರಲ್ಲ, ಅವ್ರ ಕಾರುಣ್ಯ ದೊಡ್ಡದು ಅಂತ. ಅವ್ರು ಬರೋ ಕಾಲಕ್ಕೆ ಒಳ್ಳೆ ಪಲ್ಲಕ್ಕಿಯಲ್ಲಿ ಅಂತ ಆ ಮಹನೀಯರ ಪಾದಕ್ಕೆ ಬರಬೇಕಂತಂದರೆ ಮುತ್ತಿನ ಅಂದಣದೋಳು ಸತ್ತಿಗಿ ನೆರಳಲ್ಲಿ ವೇದಶಾಸ್ತ್ರ ಒತ್ತಿ ಓದುವ, ವೇದ ಶಾಸ್ತ್ರ ಪಾರಾಯಣ ಮಾಡತಕ್ಕಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಅವರ ಮಧ್ಯದಲ್ಲಿ ವರದೇಂದ್ರರಾಯರ ಪಾದುಕೆ ಪುಣೆಯಿಂದ ವೈಭವದಲ್ಲಿ ಬಂತಂತೆ. ಆ ಮಹನೀಯರು ಬಂದರು. ಕೊನೆ ನುಡಿಯಲ್ಲಿ ಹೇಳ್ತಾರೆ ಅವರು, ಶ್ರೀಕರ ಪ್ರಾಣೇಶ ವಿಠಲನೇಕಾಂತದಿ ಒಲಿಸುವಲಿ, ಈ ಕುಂಭಿಣಿಯೊಳಗೀತಗೆ ಕಾಣೆನ ನೀಡ. ನಿಕಾಯಬೇಕೆಂದವರ ಶೋಕವ ಪರಿಹರಿಸಿ, ಜೋಕೆ ಮಾಡುವ ನಿತ್ಯ ದೇಶಿಕ ಕುಲಪತಿ. ಹಿಂದಿನ ಸುಕರ್ಮವೇಸು ಬಂದೋದಗಿದವು, ವರದೇಂದ್ರರಾಯ ಬಂದ ನಮ್ಮ ಮಂದಿರಕ್ಕಿಂದು. ಶ್ರೀಕರ ಪ್ರಾಣೇಶ ವಿಠ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತಲೇ ಇಂಥ ಏಕಾಂತ ಸ್ಥಳಕ್ಕೆ ಬಂದು ತಾವು ಭಗವಂತನ ಉಪಾಸನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಂಡು ನಮಗೆಲ್ಲ ಅನುಗ್ರಹದ ಧಾರೆ ಹರಿಸ್ತಕ್ಕಂಥವರು ವರದೇಂದ್ರರಾಯರು. ಹಾಗೆ ಭಗವಂತನನ್ನು ಮೆಚ್ಚಿಸುವಲ್ಲಿ ಇವರಿಗೆ ಸಮರಾದ ಇನ್ನೊಬ್ಬರನ್ನ ಕಾಣೆ ಅಂಥ ಭಕ್ತಿಯನ್ನು ಮಾಡತಕ್ಕಂಥ ಗುರುಗಳು ನಮ್ಮಲ್ಲಿ ಅನುಗ್ರಹವನ್ನು ಮಾಡಿ ದಯ ಇಟ್ಟು ಇಂಥ ಸ್ಥಳಕ್ಕೆ ಬಂದಿದ್ದಾರಲ್ಲ. ದೇಶಿಕ ಕುಲಪತಿ, ದೊಡ್ಡ ದೊಡ್ಡ ವಿದ್ವಾಂಸರು ಜ್ಞಾನಿಗಳು ಅಂತೇನಿದ್ದಾರೆ, ಅವರಿಗೆಲ್ಲರಿಗೂ ಕುಲಪತಿಗಳಿದ್ದಾಗಿದ್ದರಂತೆ ವರದೇಂದ್ರ ತೀರ್ಥ ಶ್ರೀಪಾದರು. ಅಂಥ ಮಹನೀಯರು ನಮಗೆ ಬಂದು ಅನುಗ್ರಹ ಮಾಡಿದ್ದಾರೆ ಅಂತ ಬಹಳ ರೋಮಾಂಚನಕಾರಿಯಾದ ಕೃತಿ ಇದು. ಇದನ್ನು ಹೇಳ್ತಾ ಇದ್ದರೆ ವರದೇಂದ್ರರಾಯರು ಬಂದಿದ್ದಾರೇನೋ, ಈ ಕ್ಷಣಕ್ಕೆ ಬರ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಅಂಥ ಅಪೂರ್ವವಾದ ವೈಭವದ ಕೃತಿಯನ್ನು ತಾವು ಮಾಡಿದ್ದಾರೆ. ಇದರ ಜೊತೆಗೆ
ನಮಗೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕೃತಿ ಇದೆ, ಬಹಳ ಮಾರ್ಮಿಕವಾದ ಕೃತಿ. ಅದನ್ನೇನಾದರೂ ನಾವು ಒಂದು ಸಲ ಮನಸ್ಸಿಗೆ ಹಚ್ಕೊಂಡು ಹೇಳಿದ್ವಿ ಅಂತಂದರೆ ನಿಜವಾಗ್ಲೂ ಆ ವ್ಯಕ್ತಿ ಪರಿವರ್ತಿತನಾಗಿಬಿಡ್ತಾನೆ. ಅದನ್ನು ಹೇಳ್ತಾರವರು. ಜೀವನದಲ್ಲಿ ಎಷ್ಟೆಷ್ಟೋ ವಿಧವಾದ ತಾಪತ್ರಯಗಳನ್ನು ನೋಡಿರ್ತೀವಿ, ಅಥವಾ ಎಂಥೆಂಥದ್ದೋ ಉದ್ಯೋಗ ನೋಡಿರ್ತೀವಿ, ಹಣದ ವೈಭವ ನೋಡಿರ್ತೀವಿ. ಇದೆಲ್ಲ ನೋಡಿದರೂ ಕೂಡ ಮನಸ್ಸಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಕೊರಗಿರುತ್ತೆ. ನಿಜವಾದ ಸಾಧನೆಯನ್ನು ಮಾಡಬೇಕಲ್ಲ, ನಾನು ಮಾಡಿಕೊಳ್ಳಿಲ್ವಲ್ಲ ಅಂತ ಒಬ್ಬ ಪ್ರಾಮಾಣಿಕನಾದ ಜಿಜ್ಞಾಸುವಿಗೆ ಅನಿಸುತ್ತೆ. ಏನೇನೋ ಕಂಡುಬಿಟ್ಟಿರ್ತಾರಲ್ಲ, ಅದಕ್ಕೆ ದಾಸರು ಹೇಳ್ತಾರವರು, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡ ತಿಂಧೋದರಿಹ ಪರದಿ ಮೊದೆಂದಿಗೂ ಕಾಣಿ. ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ನೆಲಾಸತಿ ಧನದೊಳನವರತ ಹುಳಾಗಿರುವೆಯಲ್ಲೋ, ಹಲ ಪಿಡಿದು ವಿಧಿ ಕುಲಾಚರಣೆ ಬಿಡೆ ಫಲ ತಗುವರಲ್ಲೋ, ಸ್ಥಳ ಸ್ಥಳರಿಯದೆ ಕಲಾಪ ಮಾಡ್ಯಗ ಒಳಾಗುವುದು ಸಲ್ಲೋ, ಎಲ್ಲ ಕೇಳುವಂತಿಲ್ಲ ಮಾತ್ರ ನೀ, ಎಲ್ಲ ಕೇಳುವಂತಿಲ್ಲ ಮಾತ್ರ ನೀ, ಗೆಲಾಹ ಬಗೆಯಿಲ್ಲೋ, ಗೆಲಾಹ ಬಗೆಯಿಲ್ಲೋ. ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ದಾಸರು ಹೇಳ್ತಾರೆ, ಬರೀ ನಾನು ನನ್ನದು ಅನ್ನುವ ಮಮಕಾರ ಅಹಂಕಾರದಲ್ಲೇ ಜೀವನ ಕಳೀತಾ ಇದ್ದೀವಿ. ಏನು ವಿಹಿತವಾದ ಕಾರ್ಯ ಇದೆ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇದ್ದೀವಿ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ ಆ ಭಗವಂತನ ಆರಾಧನೆ ಕ್ರಮ ಹೇಳಿಕೊಟ್ರೆ, ವಿಹಿತವಾದ ವೃತ್ತಿಯನ್ನು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ಅದನ್ನು ಮಾಡಿದರೆ ನಾವು ಪಾಪವನ್ನೇ ತೊಗೊಂಬರ್ತೀವಿ, ಬರೀ ಹಣ ಅಷ್ಟೇ ತರೋದಲ್ಲ ಅಂತಾರೆ ದಾಸರಾಯರು. ಹಾಗಾಗಿ ಎಲ್ಲ ಕೇಳು ಒಂದು ತಿಲಾ ಮಾತ್ರನೇ, ಎಳ್ಳಷ್ಟು ನೀನು ಗೆಲ್ಲೋ ಒಂದು ಸೂಚನೆನೂ ಕಾಣಲ್ಲಲ್ಲಪ್ಪ, ಈ ಭವನಿಗೆಲ್ಲೋ ಕುರುಹು ಕಾಣಲ್ವಲ್ಲ. ಹಾಗಾಗಿ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಬಹಳ ಮಾರ್ಮಿಕವಾದ ಪದ. ಇಂಥ ಅನೇಕ ಪದಗಳು, ಒಟ್ಟು 252 ಪದಗಳು ಪ್ರಾಣೇಶ್ ದಾಸರು ಹೇಳೋ ಕಾಲಕ್ಕೆ ಅವರಣ್ಣ ರಾಘಪ್ಪನವರು ಬರ್ಕೊಳ್ತಾ ಇದ್ರು ಅಂತ ಅವರ ಚರಿತ್ರೆಯಲ್ಲಿ ಕಂಡುಬರುತ್ತೆ ಈ ವಿಷಯ. ಹೀಗೆ ಸಾಧನ ಮಾಡಿಕೊಂಡ ಮಹಾನುಭಾವರು ವರದೇಂದ್ರ ರಾಯರ ಅನುಗ್ರಹ ಪಡ್ಕೊಂಡ್ರು. ಜಗನ್ನಾಥದಾಸರಾಯರ ವಿಶೇಷ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಸಾಮಾನ್ಯ ಚೇತನ ಅಂತೂ ಅಲ್ಲ, ಸುರರೇ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ. ಅವರು ಹೇಳಿದ್ದು ವೇದಾರ್ಥ. ದೇವಾಂಶರವರೆಲ್ಲರೂ ಕೂಡ ಜಗನ್ನಾಥದಾಸರ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಂಡವರು ಪ್ರಾಣೇಶ್ ದಾಸರು. 1736ನೇ ಇಸ್ವಿಯಲ್ಲಿ ತಾವು ಅವತಾರ ಮಾಡಿ 1810ರ ನಂತರವೂ ಕೂಡ ಬದುಕಿದ್ದ ಮಹಾನುಭಾವರು ಪ್ರಾಣೇಶ್ ದಾಸರಾಯರು. 86 ವರ್ಷಗಳ ಕಾಲ ತುಂಬು ಜೀವನವನ್ನು ಮಾಡಿಕೊಂಡು ಈ ಮಹನೀಯರು ಲಯಚಿಂತನೆಯನ್ನು ಮಾಡಿ ತಾವು ಆಶ್ವಿಜ ಶುದ್ಧ ಸಪ್ತಮಿಯ ದಿವಸ ಹರಿಪಾದಕ್ಕೆ ತೆರಳುತ್ತಾರೆ. ಭಗವಂತನ ವೈಕುಂಠ ಯಾತ್ರೆಯನ್ನು ತಾವು ಮಾಡ್ತಾರೆ. ಹೀಗೆ ಬದುಕಿರತಕ್ಕಂತಹ ಎಲ್ಲ ಕ್ಷಣಗಳು ಕೂಡ ಭಗವಂತನ ಸೇವೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಂಡವರು ನಮ್ಮ ಪ್ರಾಣೇಶದಾಸವರಿಯರು. ಹಾಗಾಗಿ ಅಂಥ ಮಹನೀಯರ ಗುರು ಭಕ್ತಿ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟ ಮಹಾನುಭಾವರು. ಲಿಂಗಸುಗೂರಿನ ಶಿಷ್ಯ ಪರಂಪರೆ ಇವತ್ತು ಭವ್ಯವಾದ ಶಿಷ್ಯ ಪರಂಪರೆ, ಬಹಳ ವೈಭವವಾದ ಆರಾಧನೆ ಆಗುತ್ತೆ. ಗೋರೆಬಾಳ ಹನುಮಂತರಾಯರು, ವರದೇಶ ವಿಠ್ಠಲರು, ವರದ ವಿಠ್ಠಲರು, ಸುಂದರ ವಿಠ್ಠಲರು, ಗುರುಜಗನ್ನಾಥದಾಸರು, ಈ ಎಲ್ಲ ಮಹನೀಯರಿಗೆ ಸ್ಫೂರ್ತಿ ರೂಪದಲ್ಲಿದ್ದ ಮಹಾನುಭಾವರೇ ನಮ್ಮ ವರದೇಂದ್ರ ರಾಯರು. ಅವರ ಅನುಗ್ರಹವನ್ನು ಪಡ್ಕೊಂಡ ಪ್ರಾಣೇಶ್ ದಾಸರಾಯರು. ಇದನ್ನು ನಾವು ಪ್ರಾತಸ್ಮರಣೆ ಮಾಡಬೇಕು. ಇವರೆಲ್ಲ ಪ್ರಾತಸ್ಮರಣೀಯರು ನಮಗೆ. ಹಾಗಾಗಿ ಮಹಾಸ್ಫೂರ್ತಿ ಕೇಂದ್ರವಾದ ವರದೇಂದ್ರ ರಾಯರ ವೃಂದಾವನದ ಸ್ಥಾಪನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಂಡ ಪ್ರಾಣೇಶ ದಾಸರಾಯರ ಕರುಣೆ ಸದಾಕಾಲ ನಮ್ಮಲ್ಲಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇಂಥ ಈ ಮಹನೀಯರ ಈ ಸಂಕ್ಷಿಪ್ತ ಜೀವನ ಚರಿತ್ರೆ ಪ್ರವಚನದ ಸೇವಾಕರ್ತೃಗಳಾದ ಅನಂತರಾಮಯ್ಯ ಲಲಿತಮ್ಮ ದಂಪತಿಗಳಿಗೂ ಕೂಡ ದಾಸರ ವಿಶೇಷ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ ಪ್ರಾಣೇಶದಾಸರ ಚರಿತ್ರೆಯ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.